ಸ್ನೇಹಿತರೆ, ಇದೇ ಶುಕ್ರವಾರ ರವಿ ಬಸ್ರೂರು ಎಂಬ ಸಂಗೀತ ಮಾಂತ್ರಿಕರ ನಿರ್ದೇಶನದ ಸಂಪೂರ್ಣ ಯಕ್ಷಚಿತ್ರ ವೀರ ಚಂದ್ರಹಾಸ ಬೆಳ್ಳಿ ಪರದೆಯಲ್ಲಿ ರಾರಾಜಿಸುತ್ತಿದೆ. ಶತಮಾನಗಳ ಇತಿಹಾಸ ಹೊಂದಿರುವ ಯಕ್ಷ ಗಂಧರ್ವರ ಕಲೆ ಎಂದೇ ನಂಬಲಾದ ಯಕ್ಷಗಾನವು ಬೃಹತ್ ಪರದೆಗಳಲ್ಲಿ ಕಂಗೊಳಿಸುತ್ತಿರುವುದು ಯಕ್ಷಲೋಕದ ಒಂದು ದೈತ್ಯ ಹೆಜ್ಜೆ ಎಂದೇ ಹೇಳಬಹುದಾಗಿದೆ. ಯಕ್ಷಗಾನವನ್ನು ಇನ್ನಿಲ್ಲದಂತೆ ಪ್ರೀತಿಸುವ ಹಾಗೂ ತಮ್ಮ ಜೀವಿತದ ದುಡಿಮೆಯನ್ನು ಸಮರ್ಪಿಸಿ ಕನ್ನಡ ಸಿನಿಮಾ ಲೋಕಕ್ಕೆ ಹೊಸತೊಂದು ಮೈಲಿಗಲ್ಲು ಹಾಕುತ್ತಿರುವ ರವಿ ಬಸ್ರೂರು ಅವರಿಗೆ ಕರ್ನಾಟಕದ ಜನತೆಯ ಪರವಾಗಿ ಶುಭ ಕೋರುತ್ತಾ ಈ ಶುಭ ಸಂದರ್ಭದಲ್ಲಿ ಯಕ್ಷಗಾನದ ಹಿನ್ನೆಲೆಯ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಭರತ ಮುನಿಯ ನಾಟ್ಯಶಾಸ್ತ್ರದಲ್ಲಿ ಅಲ್ಲಲ್ಲಿ ಕಂಡುಬರುವ ಯಕ್ಷಗಾನ 12ನೇ ಶತಮಾನಕ್ಕೂ ಹಿಂದಿನ ಇತಿಹಾಸ ಹೊಂದಿದೆ. ಈ ಯಕ್ಷಗಾನವು ಕರ್ನಾಟಕ ಕರಾವಳಿಯ ಒಂದು ಸಂಕೀರ್ಣ ಪ್ರದರ್ಶನಾತ್ಮಕ ರಂಗಕಲೆ. ಕರ್ನಾಟಕವನ್ನು ಸಾಂಸ್ಕೃತಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯಿಸಿದ್ದು ಇದೇ ಯಕ್ಷಗಾನ ಕಲೆ. ಯಕ್ಷಗಾನವು ಬರಿಯ ಗಾನವಲ್ಲ, ನಾಟ್ಯ, ಗೀತ, ಗಾನ, ವಾದ್ಯ, ಬಣ್ಣ, ಬೇಗಡೆಗಳಿಂದ ಸಂಪೂರ್ಣವೂ ಸಮೃದ್ಧವೂ ಆದ ಸಮಷ್ಟಿ ಕಲೆ. ಸಂಗೀತದಿಂದ ಕಿವಿಗೆ ಇಂಪನ್ನು, ಚಿತ್ರ ವಿಚಿತ್ರ ಮುಖವರ್ಣಿಕೆ ಮತ್ತು ಸುಂದರ ವೇಷಭೂಷಣಗಳಿಂದ, ಕ್ರಮಬದ್ಧವಾದ ನಾಟ್ಯದಿಂದ ಕಣ್ಣಿಗೆ ಸೊಂಪನ್ನು, ಧರ್ಮ ಬೋಧನೆಯಿಂದ ಮನಸ್ಸಿಗೆ ತಂಪನ್ನು ತಂದುಕೊಡುವ ವಿಶಿಷ್ಟ ಕಲೆ. ಈ ಯಕ್ಷಗಾನದಲ್ಲಿ 3 ಪ್ರಭೇದಗಳಿವೆ. ಉಡುಪಿಯಿಂದ ದಕ್ಷಿಣಕ್ಕೆ ಮಂಗಳೂರಿನವರೆಗೂ ಸಂಪ್ರದಾಯವನ್ನು ತೆಂಕುತಿಟ್ಟು ಎಂದು, ಉಡುಪಿಯಿಂದ ಭಟ್ಕಳದವರೆಗಿನ ಸಂಪ್ರದಾಯವನ್ನು ಬಡಗುತಿಟ್ಟು ಎಂದು, ಭಟ್ಕಳದಿಂದ ಕಾರವಾರದ ಗಡಿಯವರೆಗಿನ ಸಂಪ್ರದಾಯವನ್ನು ಬಡಗುತಿಟ್ಟು ಎಂದು ಕರೆಯುತ್ತಾರೆ. ಪ್ರಭೇದಗಳು ಏನೇ ಇರಲಿ, ಯಕ್ಷಗಾನವು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಎರಡರಲ್ಲೂ ಸಮೃದ್ಧವಾಗಿ ಹರಡಿದೆ. ಯಕ್ಷಗಾನದಲ್ಲಿ ಜಾಗಟೆ, ಚಂಡೆ, ಮದ್ದಳೆ, ಚಕ್ರತಾಳ ಮೊದಲಾದ ವಾದ್ಯಗಳು ಹಿಮ್ಮೇಳವನ್ನು ಒದಗಿಸುತ್ತವೆ. ಬಣ್ಣದ ವೇಷ ಯಕ್ಷಗಾನದ ಅದ್ಭುತ ಸೃಷ್ಟಿ. ಯಕ್ಷಗಾನದ 3 ಪ್ರಭೇದಗಳಲ್ಲಿನ ವೇಷಭೂಷಣಗಳಲ್ಲಿ ವ್ಯತ್ಯಾಸಗಳಿವೆ. ಇವುಗಳಲ್ಲಿ ತಲೆಗೆ ಧರಿಸುವ ಪಗಡಿ, ಕಿರೀಟ, ಮುಡಿಗಳು ಅತ್ಯಾಕರ್ಷಕವಾದುದು. ಕುಣಿತದಲ್ಲಿಯೂ ವ್ಯತ್ಯಾಸಗಳಿದ್ದು, ದಾಪುಗಾಲಿನ ಕುಣಿತಗಳು, ಲಾಸ್ಯ, ತಿರುಗುವಿಕೆ, ಗಿರಿಕಿ ಹೊಡೆಯುವುದು, ಕುಪ್ಪಳಿಸುವುದು, ಚಂಗನೆ ಹಾರಿ ಪ್ರದಕ್ಷಿಣೆ ಹಾಕಿ ನೆಲದ ಮೇಲೆ ಹೆಬ್ಬೆರಳೂರಿ ನಿಲ್ಲುವುದು, ಮಂಡಿ ಮತ್ತು ಪಾದಗಳ ಸಹಾಯದಿಂದ ಸುತ್ತುವುದು ಇತ್ಯಾದಿಗಳು ಕಂಡುಬರುತ್ತವೆ. ಕರಾವಳಿ ಯಕ್ಷಗಾನ ಸಾಹಿತ್ಯದಲ್ಲಿ ಪ್ರಸಂಗ ಸಾಹಿತ್ಯ ಮತ್ತು ಪ್ರದರ್ಶನದ ಸಂದರ್ಭದಲ್ಲಿ ಪಾತ್ರಧಾರಿ ಹೇಳುವ ಅರ್ಥ ಎಂದು 2 ವಿಧಗಳಿವೆ. ಪ್ರಸಂಗದ ಸಾಹಿತ್ಯದ ಮೇಲೆ ಗದುಗಿನ ಭಾರತ, ಜೈಮಿನಿ ಭಾರತ, ತೊರವೆ ರಾಮಾಯಣಗಳಂತಹ ನಡುಗನ್ನಡ ಕೃತಿಗಳ ಪ್ರಭಾವ ಹೆಚ್ಚಾಗಿದೆ. ಪಾತ್ರಧಾರಿಗಳು ಸುಶಿಕ್ತರು, ವಿದ್ಯಾವಂತರೂ ಆಗಿದ್ದು, ಆಶುಕವಿಗಳು ಪ್ರದರ್ಶನ ಸಂದರ್ಭದಲ್ಲಿಯೇ ಸನ್ನಿವೇಶಕ್ಕೆ ತಕ್ಕಂತೆ ತಮ್ಮ ಸೃಜನಶೀಲತೆ, ಕಲ್ಪನಾ ಚಾತುರ್ಯದಿಂದ ಸಂಭಾಷಣೆಯನ್ನು ಸೃಷ್ಟಿಸಿಕೊಂಡು ಹೇಳುತ್ತಾರೆ. ಇಲ್ಲಿ ಸಂಭಾಷಣೆ ಮೂಡಲಪಾಯದಂತೆ ಉರು ಹೊಡೆದ ಸಂಭಾಷಣೆಗಳಲ್ಲ. ಸಂಗೀತವು ಯಕ್ಷಗಾನದ ಜೀವಾಳ. ಉತ್ತರಾದಿ ಮತ್ತು ದಕ್ಷಿಣಾದಿ ಸಂಗೀತದ ಹಲವು ಬಗೆಯ ರಾಗಗಳು ಈ ಸಂಗೀತದಲ್ಲಿವೆ. ಇಲ್ಲಿಯ ಸಂಗೀತಕ್ಕೆ ಅದರ ಸಾಹಿತ್ಯದಲ್ಲಿನ ಛಂದಸ್ಸುಗಳೇ ಮೂಲಾಧಾರ. ಯಕ್ಷಗಾನದಲ್ಲಿ ಬಣ್ಣಗಾರಿಕೆ ಮತ್ತು ವೇಷಭೂಷಣಗಳು ಪ್ರಧಾನ ಪಾತ್ರ ವಹಿಸುತ್ತವೆ. ದೇವರ ವೇಷಗಳು, ರಾಕ್ಷಸ ವೇಷಗಳು, ಸ್ತ್ರೀ ವೇಷಗಳು, ಸಾಮಾನ್ಯ ವೇಷಗಳು ಆಯಾ ವೇಷಗಳಿಗೆ ತಕ್ಕಂತೆ ಕಪ್ಪು, ಕೆಂಪು, ಹಸಿರು, ಕಪ್ಪು, ಹಳದಿ ಬಣ್ಣಗಳನ್ನು ಮುಖವರ್ಣಿಕೆಗೆ ಬಳಸುತ್ತಾರೆ. ಕಿರೀಟದಲ್ಲಿ ಮುಂಡಾಸು, ಪಗಡಿ, ಕೋಲು, ಕಿರೀಟ, ರಾಜಕಿರೀಟ, ಭೀಮನ ಮುಡಿ, ಹನುಮಂತನ ಕಿರೀಟ, ಬಣ್ಣದ ವೇಷ ಅಂದರೆ ರಾಕ್ಷಸ ಪಾತ್ರದ ಇತ್ಯಾದಿ ಪ್ರಕಾರಗಳಿವೆ. ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಅಸಂಖ್ಯಾತ ಯಕ್ಷಗಾನ ಮೇಳಗಳಿವೆ. ಯಕ್ಷಗಾನದ ಪಾತ್ರಧಾರಿಗಳನ್ನು ಒಳಗೊಂಡಂತೆ ಪರಿಕರಗಳನ್ನು ಹೊಂದಿರುವ ಈ ಮೇಳಗಳು ದೇವರ ಸನ್ನಿಧಿಯಲ್ಲಿ ಮತ್ತು ಕರದಲ್ಲಿಗೆ ಹೋಗಿ ಆಟ ಆಡಿ ಬರುತ್ತವೆ. ಸಾಮಾನ್ಯವಾಗಿ ದಶಾವತಾರದ ಆಟಗಳನ್ನು ಆಡುವುದರ ಜೊತೆಗೆ ಭೂತಾರಾಧನೆಯ ಕಥೆಗಳು, ಐತಿಹಾಸಿಕ ಕಥೆಗಳು, ಸಾಮಾಜಿಕ ವಿಷಯಗಳನ್ನು ಪ್ರಸಂಗಗಳ ವಸ್ತುವನ್ನಾಗಿ ಆಯ್ದುಕೊಂಡು ಪ್ರದರ್ಶನ ನೀಡುತ್ತವೆ. ಇತ್ತೀಚೆಗೆ ಕರಾವಳಿ ಯಕ್ಷಗಾನದಲ್ಲಿ ಸಿನಿಮಾಗಳ ಪ್ರಭಾವ ಕೂಡ ಹೆಚ್ಚಾಗುತ್ತದೆ. ಹಾಗೆಯೇ ಒಂದು ಸಿನಿಮಾವೇ ಯಕ್ಷಗಾನವಾದರೆ ಎಂಬ ಕುತೂಹಲಕ್ಕೆ ನಾಳೆ ತೆರೆ ಬೀಳುತ್ತಿದೆ. ಕರಾವಳಿಯ ಗಂಡು ಕಲೆಯನ್ನು ತಾವೆಲ್ಲರೂ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ಕೌತುಕದ ವಿಚಾರಕ್ಕೆ ಪೂರ್ಣ ವಿರಾಮ ಹಾಕುತ್ತಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನೊಂದಿಗೆ ಎದುರಾಗೋಣ. ಜೈ ಹಿಂದ್.